ವಿಶ್ವಕರ್ಮ ದೇವರ ಜಯಂತಿ. ವಿಶ್ವಕರ್ಮ ದೇವರು ಧೃತ ಪಂಚಾಂಗದ ಪ್ರಕಾರ 2024 ಸೆಪ್ಟೆಂಬರ್ 17ರಂದು ರವಿಯೋಗ ಮತ್ತು ಸುಕರ್ಮ ಯೋಗದಲ್ಲಿ ವಿಶ್ವಕರ್ಮ ಪೂಜೆ ಮಾಡಬೇಕು. ಋಷಿಕೇಶ ಪಂಚಾಂಗ ಮತ್ತು ಮಹಾವೀರ ಪಂಚಾಂಗದ ಪ್ರಕಾರ ಪೂಜೆಯನ್ನು 11 ಗಂಟೆಗೂ ಮೊದಲು ಮಾಡುವುದು ಉತ್ತಮ. ಈ ದಿನ ವಿಶ್ವಕರ್ಮರನ್ನು ಬಟ್ಟೆ ಆಯುಧಗಳಿಂದ ಅಲಂಕರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ವಿಶ್ವಕರ್ಮ ದೇವರನ್ನು ದೇವರುಗಳ ಮತ್ತು ದೇವತೆಗಳ ಕುಶಲಕರ್ಮಿ ಎಂದು ಕರೆಯಲಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗಾಗಿ ಪ್ರತಿ ವರ್ಷ ವಿಶ್ವಕರ್ಮ ಪೂಜೆಯ ದಿನದಂದು ವಿಶ್ವಕರ್ಮ ದೇವರನ್ನು ಪೂಜಿಸಲಾಗುತ್ತದೆ. ಭಗವಾನ್ ವಿಶ್ವಕರ್ಮರನ್ನು ವಿಶ್ವದ ಮೊದಲ ಕುಶಲಕರ್ಮಿ ಎಂದು ಪರಿಗಣಿಸಲಾಗಿದೆ. ಈ ದಿನ ಕಲಾವಿದರು, ಉದ್ಯಮಿಗಳು ಹಾಗೂ ಕುಶಲಕರ್ಮಿಗಳಿಗೆ ಬಹಳ ಮಹತ್ವದ್ದಾಗಿದೆ. ಪುರಾಣಗಳ ಪ್ರಕಾರ ವಿಶ್ವಕರ್ಮ ದೇವರು ಪುಷ್ಪಕ ವಿಮಾನ, ಚಿನ್ನದ ಲಂಕೆ, ಭೋಲೆನಾಥನ ತ್ರಿಶೂಲ, ರಾವಣನ ಲಂಕಾ, ಶ್ರೀಕೃಷ್ಣನ ದ್ವಾರಕಾನಗರ, ದೇವರು ಮತ್ತು ದೇವತೆಗಳ ಆಯುಧಗಳನ್ನು ಸೃಷ್ಟಿಸಿದರು. ಈ ದಿನ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗಾಗಿ ಭಗವಾನ್ ವಿಶ್ವಕರ್ಮನನ್ನು ಪೂಜಿಸಲಾಗುತ್ತದೆ. ವಿಶ್ವಕರ್ಮ ಪೂಜೆ ದಿನದಂದು ಬೇಗನೆ ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ದೇವರ ಪ್ರತಿಷ್ಠಾಪನೆಗಾಗಿ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಸಿದ್ಧ ಮಾಡಿಕೊಳ್ಳಬೇಕು. ಭಗವಾನ್ ವಿಶ್ವಕರ್ಮರ ಪ್ರತಿಮೆ ಅಥವಾ ಚಿತ್ರವನ್ನು ಬಟ್ಟೆಯ ಮೇಲೆ ಪ್ರತಿಷ್ಠಾಪಿಸಿ ದೇವರಿಗೆ ಹಣ್ಣುಗಳು, ಹೂಗಳು, ಧೂಪ ದ್ರವ್ಯಗಳು ಹಾಗೂ ನೈವೇದ್ಯಗಳನ್ನು ಅರ್ಪಿಸಬೇಕು. ಎಲ್ಲ ಯಂತ್ರಗಳು ಹಾಗೂ ಕೆಲಸ ಮಾಡುವ ವಸ್ತುಗಳಿಗೆ ಅರಿಶಿನ ಕುಂಕುಮ ಹಚ್ಚಿ ಶ್ರೀಹರಿ ವಿಷ್ಣುವನ್ನು ಧ್ಯಾನಿಸಿ ವಿಶ್ವಕರ್ಮರ ಪೂಜೆಯನ್ನು ಮಾಡಬೇಕು. ದೇವರ ಮುಂದೆ ದೀಪವನ್ನು ಬೆಳಗಿಸಿ ಪೂಜಾ ಸ್ಥಳದಲ್ಲಿ 8 ದಳಗಳಿಂದ ಕೂಡಿದ ಕಮಲದ ರಂಗೋಲಿಯನ್ನು ಬಿಡಿಸಿ ಅದರಲ್ಲಿ 7 ರೀತಿಯ ಧಾನ್ಯಗಳನ್ನು ಇಡಬೇಕು. ಒಂದು ಪಾತ್ರೆಯಲ್ಲಿ 5 ರೀತಿಯ ಮಣ್ಣು, 7 ಮರಗಳ ಎಲೆಗಳು, ಅಡಿಕೆ, ದಕ್ಷಿಣೆ ಹಾಕಿ ಮುಚ್ಚಿಡಿ. ಯಂತ್ರಗಳು, ಉಪಕರಣಗಳು ಹಾಗೂ ಸಲಕರಣೆಗಳಿಗೆ ಆರತಿ ಬೆಳಗಬೇಕು. ಪೂಜೆಯಲ್ಲಿ ಭಾಗವಹಿಸುವ ಎಲ್ಲರಿಗೂ ಪ್ರಸಾದ ವಿತರಿಸಿ ಮತ್ತು ಅದನ್ನು ನೀವು ಸೇವಿಸಿ. ಪೂಜೆಯೊಂದಿಗೆ ಸೂರ್ಯದೇವನನ್ನು ಪೂಜಿಸುವುದರಿಂದ ಬಹಳ ಶುಭ ಫಲ ಸಿಗುತ್ತದೆ. ಏಕೆಂದರೆ ಸೂರ್ಯದೇವನನ್ನು ವಿಶ್ವಕರ್ಮನ ಅಳಿಯನೆಂದು ಪರಿಗಣಿಸಲಾಗುತ್ತದೆ ಮತ್ತು ವಿಶ್ವಕರ್ಮನು ಸೂರ್ಯದೇವನ ಕಿರಣಗಳಿಗೆ ರೂಪವನ್ನು ನೀಡಿದ್ದಾನೆ ಎನ್ನಲಾಗುತ್ತದೆ. ವಿಶ್ವಕರ್ಮ ಜಯಂತಿಯ ದಿನದಂದು ಈ ಮೇಲಿನ ಶುಭ ಮುಹೂರ್ತದಲ್ಲಿ ವಿಶ್ವಕರ್ಮರ ಪೂಜೆಯನ್ನು ಮಾಡುವುದರಿಂದ ಫಲದಾಯಕ. ವಿಶ್ವಕರ್ಮರ ಪೂಜೆಯನ್ನು ಮಾಡುವುದರಿಂದ ವ್ಯಾಪಾರಿಗಳು, ಯಂತ್ರಗಳಲ್ಲಿ ಕೆಲಸ ಮಾಡುವವರು ಲಾಭವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಗಾಡ್ ಬ್ಲೆಸ್.